ಅಲ್ವಾ, ಅಲ್ಲಿಂದ ಅಲ್ಲಿಗೆ ಈಗ ಪ್ರಾಬ್ಲಮ್. ಈಗ ಎರಡರಲ್ಲಿ ಎಂದಿದೆ, ಫಸ್ಟ್ ಕಾಲುವೆ ಮಾತಾಡೋಣ, ರೋಡ್ ಮಾತಾಡೋಣ. ಈಗ ಹೇಳಿ ಸರ್, ಈಗ ಕಾಲುವೆ ನೀವು ಹೆಂಗ್ ಆಗ್ಬೇಕು ಅನ್ನೋದು ನಿಮ್ ಡಿಮ್ಯಾಂಡ್ ಸರ್. ನಮ್ಗೆ ಒಂದ್ ನಿಮಿಷ ಇವಾಗ ಇಲ್ಲಿ ಕಾಲುವೆ ಐತೆ ಸರ್, ಯಾರಿಗೂ ತೊಂದರೆ ಆಗಲ್ಲ, ಯಾವ ಜಮೀನವ್ರಿಗೂ ಬರುತ್ತೆ. ಇನ್ನೇನ್ ಮಾಡಂಗಿಲ್ಲ, ಅದು ಕಾಲುವೆ ಎಲ್ಲಿ ಬರುತ್ತೆ ಅಂತ ಕಾಲುವೆ ಬರೋ ಜಾಗ ಎಲ್ಲ ಅವ್ರು ಹೇಳ್ತಿರೋದು ನಕಾಶೆಯಲ್ಲಿ ಅದ್ರ ಪ್ರಕಾರ ಅವ್ರ ಕಾಲುವೆ ತಗೊಳಕ್ ರೆಡಿ ಇದೆ, ಅದಕ್ಕೆ ನೀವು ಒಪ್ಕೊಂತೀರಾ? ಆಮೇಲೆ ಮುಂದಕ್ಕೆ ಇಲ್ಲ ಕಾಲುವೆ ಇಲ್ಲೂ ಬರ್ತಾ ಇಲ್ಲ, ನೀರು ಹೋಗ್ತಾ ಇದೆಯಾ, ಇಲ್ಲಿ ನೀರು ಹೋಗ್ತಾ ಇಲ್ಲ ಅನ್ನೋ ಹೇಳಂಗಿಲ್ಲ. ನಕಾಶೆ ಪ್ರಕಾರ ಹೇಳಿದ್ರೆ ನಾವು ಕಾಲುವೆ ತೆಗಿತೀರಾ? ಇಲ್ಲ, ಅವ್ರು ಹೇಳ್ತಾ ಇರೋದು ನಕಾಶೆ ಪ್ರಕಾರ ಅಲ್ಲೆಲ್ಲೋ ಇದು ಮಾಮೂಲಿಯಾಗಿ ಓಡ್ಕೊಂಡಿರೋ ಅಂತ ಕಾಲುವೆ. ಈಗ ಅವರೆಲ್ಲ ಬಿಡೋದಿಕ್ಕೆ ರೆಡಿ ಇದ್ದಾರೆ, ಅದು ಹಳೆ ಕಾಲುವೆ ಏನಿತ್ತು ಅದನ್ನ ಮಾಡೋದಿಕ್ಕೆ. ಬಟ್ ಗ್ರಾಂಟ್ ಇದ್ದು ಹಂಗೆ ಅರ್ಥವರ್ಕ್ ಮಾಡಬೇಕು, ಹಂಗೆ ಕಾಂಕ್ರೀಟ್ ಹಂಗೆ ಗೋಡೆ ಹಾಕಬೇಕು. ಆವಾಗ ಮನೆಗಳ ಮುಂದೆಯಿಂದಾನೆ ಬರುತ್ತೆ ಮೊದಲಿದ್ದ ಜಾಗ. ಅವ್ರು ಸರ್ವೆ ಮಾಡಿರೋ ಪ್ರಕಾರ ಈಗ ಇಲ್ಲಿ ಬರೋದು ಮಾಡೋದಕ್ಕೆ ಸಮಸ್ಯೆ. ಈಗ ಹಳೇದು ಮಾಡ್ಕೊಡ್ಬೇಕು ಅಂದ್ರೆ ಗ್ರಾಂಟ್ ಇದ್ದು ಅದನ್ನೇ ಮಾಡ್ಕೊಂಡು ಹಳೇದು ಈಗ ಅವ್ರು ಹಳೇದಕ್ಕೆ ಅಬ್ಜೆಕ್ಷನ್ ಕೊಡ್ಲಿಲ್ಲ ಅಂದ್ರೆ ಸರ್ವೆ ಬೇಕಾಗಿಲ್ಲ, ಒಂದ್ ನಿಮಿಷ ಕಮಿಷನರ್ ಸರ್ ಬನ್ನಿ. ಈಗ ನಾನು ಹೇಳೋದು ಹಳೇದು ಎಲ್ಲಿದೆಯೋ ಅದನ್ನು ಮಾಡ್ಕೊಡಕ್ಕೆ ಅವ್ರದ್ದು ಯಾರ್ದು ಅಭ್ಯಂತರ ಇದ್ರೆ ನಾವು ಮಾಡ್ಕೊಡ್ಬೋದಾ? ಎರಡು ವಿಷಯ ಇದೆ. ಒಂದು, ನನ್ನ ಕಾನೂನು ಪ್ರಕಾರ ಈ ವಿಲೇಜ್ ಮ್ಯಾಪ್ ಪ್ರಕಾರ ತೆಗಿತೀನಿ, ಕಾಲುವೆ ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗ್ತೀರಿ, ಹೋಗೋದು ತೋರಿಸ್ತೀನಿ ಅಂದ್ರೆ ಅದಕ್ಕೆಲ್ಲರೂ ಬಿಟ್ಕೊಡ್ತೀರ ಅಂದ್ರೆ ಓಕೆ. ಒಂದು ಎರಡನೇದು, ಇವತ್ತು ಏನು ಪರಿಸ್ಥಿತಿ ಹೆಂಗಿದಿರೋ ಎಕ್ಸಿಸ್ಟೆನ್ಸ್ ಸೌಹಾರ್ದತೆಯಿಂದ ಆರಾಮಾಗಿರ್ತೀರ ಅಂದ್ರೆ ಕಂಟಿನ್ಯೂ ನೀವು ಅದ್ರ ಪ್ರಕಾರ ಎಲ್ಲ ನ್ಯಾಚುರಲ್ ಹಿಂಗೆ ಮಾಡ್ಕೊಡಿ ಅಂತೀರ. ಈಗ ಇವ್ರು ಹೇಳ್ದಂಗೆ ಓಪನ್ ಮಾಡಿದ್ವಿ, ಅದಕ್ಕೆ ನಾನು ಅನುದಾನ ಹಾಕಕ್ ಬರುತ್ತಾ? ಕ್ವಶನ್ ಏನು ಗೊತ್ತಾ, ನಕಾಶೆ ಇಲ್ಲಿದೆ, ಇವ್ರು ಅಲ್ಲಿ ತೆಗಿತಾರೆ, ಇವ್ರು ಅದಕ್ಕೆ ಅನುದಾನ ಹಾಕಿ ಅಂತಾರೆ, ನಾನಲ್ಲಿ ಅನುದಾನ ಹಾಕ್ತೀನಿ. ನಾಳೆ ಬೆಳಗ್ಗೆ ಏನೋ ಇವ್ರ ಮಧ್ಯೆ ಡಿಫ್ರೆನ್ಸ್ ಬಂದು ಇದರಲ್ಲಿ ಯಾಕೆ ನಮಗೆ ಬೇಡ ಅಂದರು, ಆವತ್ತು ನಾವು ದುಡ್ಡು ಹಾಕಿರ್ತೀವಿ, ಸರ್ಕಾರದ ಇನ್ವೆಸ್ಟ್ಮೆಂಟ್ ಅಲ್ಲಿ ಇರುತ್ತೆ, ಅವತ್ತು ಅದು ಬೇಡ ನೀವು ನಕಾಶೆ ಪ್ರಕಾರ ತೆಗೀರಿ. ಈಗ ಇವ್ರ ಕಾಲಕ್ಕಲ್ಲ, ಇವ್ರ ಮಕ್ಕಳ ಕಾಲಕ್ಕೆ ನಮ್ಗೆ ಅದು ಬೇಡ ನಕಾಶೆ ಪ್ರಕಾರ ತೆಗೀರಿ ಅಂದರೆ ಅವತ್ತು ಅದರಿಂದ ಏನಾದರೂ ಸಮಸ್ಯೆ ಆಗುತ್ತಾ? ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಏನಿದ್ರೆ ಅದು ಅವ್ರು ಕ್ಲಿಯರ್ ಆಗಿ ಹೇಳ್ಬಿಡಿ. లేకుంటే ఒక నిమిషం వాళ్ళ ఆఫీసర్లు మాట్లాడంటే వీడు మీరు చూపిస్తారు, మేము అనుదానము చేస్తాము, ఈ పద్ధతి బాగుంది, మీ బిడ్డల కాలం వాళ్ళు వచ్చి లేదు మాకు సంబంధం లే, ఆ పద్ధతి ఈ రియల్ ఎస్టేట్ ಯಾವ ಲೆವೆಲ್ ಭೂಮಿ ఉంటుందో తెలియదు. నేననేది ಈಗ ಅದನ್ನ ಏನಾದರೂ ಆನ್ ಪೇಪರ್ ಇವ್ರ ಕೈಯಲ್ಲಿ ಬರ್ಸ್ಕೊಂಡ್ರೆ ಎರಡು 4
ಇಲ್ಲ ಸರ್ ಅವ್ರು ಏನಂತ ಬರ್ಕೊಡ್ಬೇಕು ಸ್ಥಳ ಪರಿಶೀಲನೆ ಮಾಡಿ ಒಂದು ಪಂಚನಾಮೆ ಮಾಡಿಕೊಂಡು ನ್ಯಾಚುರಲ್ ಫ್ಲೋ ಈ ಕಡೆ ಇದೆ, ಕಾಲುವೆ ಎಲ್ಲಿ ಬರುತ್ತೆ, ಹಾಗಾಗಿ ಎಲ್ಲರೂ ರೈತರೆಲ್ಲ ಒಪ್ಪಿರೋ ಪ್ರಕಾರ ನಾವು ನ್ಯಾಚುರಲ್ ಫ್ಲೋ ಎಲ್ಲಿದೆ ಅಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿ ಒಂದು ಪ್ರೊಸೀಡಿಂಗ್ ಮಾಡಿ ಅಲ್ಲೂ ಕೂಡ ಮಾರ್ಕ್ ಮಾಡಿಬಿಡೋದು ಒಳ್ಳೆ ಸರ್ಕಾರಕ್ಕೆ ಬಿಟ್ಕೊಡ್ಬೇಕು. ಅಲ್ಲ ನಾನು ಹೇಳೋದು, ನಾನು ಇವತ್ತು ಮಾತಾಡ್ತಿಲ್ಲ ಸರ್, ಇನ್ನು ಅವ್ರ ಮಕ್ಕಳ ಕಾಲಕ್ಕೂ ಇದು ಕೆಳಗಿನ ತೋಟ ಇದು 10-15 ವರ್ಷ ಸಮಸ್ಯೆ. ನೆಕ್ಸ್ಟ್ ಜನರೇಷನ್ ನನ್ನ ಬಗ್ಗೆ ಮಾತಾಡ್ತಿದ್ದೀನಿ, ಅದನ್ನ ಬರ್ಸ್ಕೊಂಡ ಮೇಲೆ ನೀವು ಅದಕ್ಕೆ ಸರ್ಕಾರದ ಅನುದಾನ ಆದ್ಮೇಲೆ ಅದು ಮುಚ್ಚಿ ಅಂತ ನಾಳೆ ಯಾರಾದ್ರೂ ಕೋರ್ಟ್ ಹಾಕಿರೋ ದುಡ್ಡೆಲ್ಲ ಪೋಲಾಗುತ್ತಲ್ಲ. ಇಲ್ಲ ಸರ್ ಅಂತ ಯಾರು ಹೋಗಲ್ಲ. ಆ ರೆಗ್ಯುಲರ್ ರಾಜಕಾಲುವೆ ಇವ್ರಿಗೆ ಆಗದೆ ಇರೋ ಪಕ್ಕದಲ್ಲಿದೆ, ಅದನ್ನ ತೆರವು ಮಾಡಿ ಅಂತ ಹೋಗ್ಬೋದು. ಈಗ ಒಂದು ಬರ್ಸ್ಕೊಂಡ್ಬಿಡಿ. ಅಲ್ಲ ಸರ್, ಅವರು ಸರ್ಕಾರಕ್ಕೆ ಎಷ್ಟು ಇದು ಮಿನಿಮಮ್ 1 ಗುಂಟೆ ಇಲ್ಲ ಕಡಿಮೆ ಎಷ್ಟಿದ್ರು ಅದನ್ನ ಬೇಕಾದ್ರೆ ಸರ್ಕಾರಕ್ಕೆ ಬಿಟ್ಕೊಟ್ಬಿಟ್ರೆ ಅದೊಂದು ನಾವು ನೀಟಾಗಿ ತೆಗೆದು ಕೊಟ್ಬಿಡ್ಬೋದಾ? ಈಗ ತೆಗೆದು ಅದೇನಿದ್ ಮಾಡಿದ್ರೆ ನೀವೇನು ಎಷ್ಟು ಖರ್ಚು ಬರ್ಬೋದಣ್ಣ? ಎಷ್ಟು ದೂರ ಇದೆ ಅಣ್ಣ? 1 ಕಿಲೋಮೀಟರ್ ಇದೆ ಸರ್. ಈ ಮನೆಗಳ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ದೀವಿ ಸರ್. ರಿಕ್ವೆಸ್ಟ್ ಮಾಡಿದ್ದೀವಿ. ಫಂಡ್ ಜಾಯಿಂಟ್ ಪ್ರಪೋಸಲ್ ಕಳಿಸಿದ್ದೀವಿ ಸರ್. ಬಂದ್ಮೇಲೆ ಇದರಲ್ಲಿ ಹಾಕ್ಬೋದು ಸರ್. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಅದೇ ನಾವು ಇದಕ್ಕೆ ಸರ್ ಹಾಕಿರೋದು, ಕಾಲುವೆಗೆ ಹಾಕಿರೋದು. ಅದು ನೋಡ್ಕೊಂಡು ಸರ್ ಒಂದು ಮಾತು ಹೇಳ್ತೀನಿ, ಬೈಕೋಬೇಡಿ. ನೀವು ಮಳೆ ಬಂದಾಗ ನೀವು ಬರ್ತಿರಲ್ಲ, ಮಳೆ ಬರ್ದಿರೋ ಮುಂಚೆನೆ ಬಂದ್ಬಿಟ್ಟು ನೀವು ಕಾಲುವೆ ಮಾಡ್ಬಿಟ್ಟಿದ್ರಿ ಇಷ್ಟೊಂದು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಕಾಲುವೆ ಮಾಡ್ಕೋಬೇಕಾದ್ರೆ ನೀವಪ್ಪ ನೀವು ಕೇಳ್ತಿರಲ್ವಾ, ಈಗ ಹೊಡಿಸ್ತೀವಿ ಅಂದ್ರೆ ಹೊಡಿತಾರೆ, ಹೊಡಿತಾರೆ. ಮುಚ್ಕೊಂಡು ಕಾಲುವೆ ಮುಚ್ಚಿದ್ದಾರೆ ಅಂದ್ರೆ ನಾವು ಮುಚ್ಚಕ್ ಬಂದಿದ್ವಾ? ಕಾಲುವೆ ನಾವೆಲ್ಲ ತೆಗಿಬೇಕಾದ್ರೆ ನಾವು ಅದನ್ನ ಕೇಳ್ತಾರೆ ಸರ್. ಮುಂಚೆನೆ ತೆಗೆದ್ಬಿಟ್ಟು ಕಾಲುವೆ ಇರಲ್ಲ, ಮುಂದೆ ಕೊಂಡ್ರದು ಬೇರೆಯವ್ರು ಬರ್ತಾರೆ ಮುಚ್ಚಕ್ಕೆ. కోటి రూపాయలు అనుదానం వేసి మేము చేతికి ఇస్తాము. రేపు పొద్దున్నే దాన్ని ఎవరు అబ్జెక్ట్ చేయకూడదంటే మీరు దాన్ని ಗೌರ್ಮೆಂಟ್ ಕಾನೂನು ರೀತಿ ಮಾಡಿಸ್ಕೊಳ್ಳಿ. ಯಾಕೆ ಗೊತ್ತಾದ ಮತ್ತೆ ನಾಳೆ ಬೆಳಗ್ಗೆ ಒಬ್ಬರು ವಿರೋಧ ವ್ಯಕ್ತಪಡಿಸಿದ್ರು ಮತ್ತೆ ಎಂಟೈರ್ ನಾವು 2000 ಜನ ಕ್ಯಾನ್ಸರಬಲ್. ನೀವು ಈಗ ಅವರು ಎಲ್ರದ್ದು ಸಾಮರ್ಥ್ಯ ಇದ್ದಾಗ ಆನ್ ಪೇಪರ್ ಕೊಟ್ಬಿಡ್ಲಿ ಬಿಡಿ. ಕೇಸ್ ಆಫೀಸರ್ಸ್ ಮಾತಾಡುವಾಗ ಅವ್ರನ್ನ ಮಾತಾಡೋದು ಬಿಡಿ. 11 ಸ್ಕೆಚ್ ಯಾವ್ದು ಸ್ಟ್ರಾಂಗ್ ಅದರಲ್ಲಿ ಬೆಸ್ಟ್ ಸರ್ ಇವ್ರು ಹೇಳ್ತಾರೆ. ಆಗೋಯ್ತು ಅಂದ್ರೆ ಇಟ್ ಇಸ್ ಪರ್ಮನೆಂಟ್ ಸರ್. ಯಾವ ಕೋರ್ಟ್ಗೆ ಹೋದ್ರು ಏನಪ್ಪ 11 ಸ್ಕೆಚ್ ಸರ್ ನೀವೇನನ್ನ ಮಾಡಿ ನಾವು ಸಿದ್ಧ. ನಮ್ಮ ಕಾಲುವೆ ಆದ್ರೆ ನಾವಿರೋದು ನಮ್ಮ ಪ್ರಾಬ್ಲಮ್ ಆಗಿರೋದು ಇದೆ. ಕಾಲುವೆ ತೆಗಿಯೋದಕ್ಕೆ ಏನು ಸಮಸ್ಯೆ ಇಲ್ಲ ಸರ್. ಆದ್ರೆ ಇವ್ರು ಕೇಳ್ತಾ ಇದ್ದಾರಲ್ಲ ಫಿನಿಶ್ ಮಾಡೋದಕ್ಕೆ, ಅದಕ್ಕೆ ದುಡ್ಡು ಬೇಕು. ಅದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ಬರ್ಬೇಕು ಸರ್. ಅದು ಅವ್ರೇನು ನಾವು ಕೇಳಿದಿದ್ದಲ್ಲ ಸರ್, ಅಲ್ಲಿಂದಾನೇ ಕೇಳಿದ್ರು ಪ್ರತಿಯೊಂದು ತಾಲೂಕಿಗೂ ನಿಮ್ಗೆ ಯಾವ್ದಾದ್ರು ವರ್ಕ್ ಇದ್ರೆ ಕೊಡಿ ಅಂತ. ನಾವು ಅವಾಗ ಇದು ಯಾಕಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಪೆಂಡಿಂಗ್ ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಜನಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ನಾವು ಪ್ರಪೋಸ್ ಮಾಡಿ. ಟೌನ್ ಎಲ್ಲ ಇಲ್ಲೇ ಬಂದ್ಬಿಡ್ತದೆ ನೀರು. ಟೌನ್ ಎಲ್ಲ ಇಲ್ಲ ಸರ್. ಎಲ್ಲ ಏನು ಸರ್ ಇದು ಈಗ ಅವ್ರು ಹೇಳ್ದಂಗೆ ಮಾಡೋಕ್ಕಲ್ಲ. ಸ್ಕೆಚ್ ಎಲ್ಲ ಎಷ್ಟು ದಿನ ತಗೋಬೋದು ಸರ್? ಎಷ್ಟು ದಿನ ತಗೋಬೋದು? ಅದು ಕ್ಲೀನಾಗಿ ತೆಕ್ಕೊಡಕ್ಕೆ ಎಷ್ಟು ದಿನ ಆಗ್ಬೋದಣ್ಣ? ಓಕೆ, ಎಷ್ಟು ದಿನ? 1 ಮಂತ್. ಅದಿಟ್ಟು ತೆರವುಗೊಳಿಸಕ್ಕೆ ಸರ್ ಇನ್ನೊಂದು ದಯವಿಟ್ಟು ಯಾರ್ಯಾರು ಸರ್ವೆ ನಂಬರ್ ಐತೆ ಅಂತೇಳಿ ಅವ್ರನ್ನ ನಾವು ಕರ್ಕೊಂಡು ಬಂದು ನೀವು ಹೇಳಿದ್ರೆ ಅಂತ ನಾವು ಬರ್ಕೊಂಡು ಇವರು ಎಲ್ಲರೂ ನೀವು ಸಾಮರ್ಥ್ಯ ಕೊಟ್ಟಿದ್ದೀವಿ. ಈಗ ನಾನು ಹೇಳೋದು 11 ಸ್ಕೆಚ್ಗೆ 1 ಮಂತ್ ಬೇಕು. ಅದು ನೀಟಾಗಿ ತೆರವುಗೊಳಿಸಿ ಅದು ಮತ್ತೆ ವರ್ಕ್ ಫಂಡ್ ಬಂದ್ಮೇಲೆ ಹಾಕೋಣ. ಅಟ್ಲೀಸ್ಟ್ ಈಗ ಒಂದು ನ್ಯಾಚುರಲ್ ಫ್ಲೋಗೆ ಅದು ಕಂಪ್ಲೀಟ್ ಮುಚ್ಚೋಗಿದೆ. ಟೆಂಪ್ರರಿ JCB ಬಿಟ್ಟು ತೆಗ್ಸಕ್ಕಾಗುತ್ತೆ. ಮನೆಗೆ ತೊಂದರೆ ಆಗ್ತದೆ. ಮನೆ ಮುಂದೆನೆ ಬರೋದಲ್ಲ. ಅಲ್ಲ ಈಗ ಅಲ್ಲಿ ದುಡ್ಡು ಬರಬೇಕು ನಮ್ಗೆ. ಯಾವಾಗ మಳೆ బంద్రే ఇప్పుడు ఎగ్జిస్టింగ్ నీళ్ళు పేయడానికి ఇచ్చినారు కదా, అది ఇచ్చుకోవడం ఇది రెడీ చేయాలి. ఇప్పుడు ఆల్రెడీ